ಓಂ ಶ್ರೀ ಗುರುಭ್ಯೋ ನಮಃ. ಧರಣಿಗರ್ಭಸಂಭೂತಂ ವಿದ್ಧತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚಂ ತಂ ಮಂಗಳಂ ಪ್ರಣಮ್ಯಾಮ್ಯಹಂ. ಮೊನ್ನೆ ಕುಜದೋಷ ಬಗ್ಗೆ ಹೇಳಿದ್ವಿ. ಕುಜದೋಷ ಸಂಕ್ಷಿಪ್ತವಾಗಿತ್ತು, ಅದು ಮುಂದುವರೆದ ಭಾಗ, ಎರಡನೇ ಭಾಗವಾಗಿ ಕುಜದೋಷದಲ್ಲಿ ಯಾವ ರೀತಿ ಮಾನವನ ಮೇಲೆ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಮತ್ತೆ ಹೇಳ್ತಾ ಹೋಗ್ತಾ ಇದ್ದೀನಿ. ಕುಜ ಅಂದರೆ ನಮಗೆ ಭಯ ಅಲ್ಲ, ಕುಜ ಶಕ್ತಿ ಅಂತ, ಮನುಷ್ಯನಲ್ಲಿರೋ ಎನರ್ಜಿ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ, ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಕುಜ ಪ್ರಮಾಣ ಸಮತೋಲನವಾಗಿರಬೇಕು ಅನ್ನೋದೇ ಈ ಶಾಸ್ತ್ರದ ಮುಖ್ಯ ಉದ್ದೇಶ. ಜ್ಯೋತಿಷ್ಯದಲ್ಲಿ ಇರೋದು ಈ ಕುಜ ದೋಷ ಅಲ್ಲ, ಕುಜ ದೋಷದ ಪರಿಣಾಮ ಏನು ಅಂತ. ಕುಜ ದೋಷ ಪರಿಣಾಮ ಅಲ್ಲ, ಅಲ್ಲಿ ಕುಜ ದೋಷ ಸಮಾನತೆ ಅಂತ. ಅಲ್ಲಿ ಶಕ್ತಿ ಹೆಚ್ಚಾದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಕಡಿಮೆ ಆದರೆ ಅನಾರೋಗ್ಯಸ್ಥ ಆಗಿರ್ತಾನೆ, ಹೆಚ್ಚಾದರೆ ಸಿಟ್ಟು, ಕೋಪ, ಕ್ರೋಧ, ಇನ್ನೊಬ್ಬರಿಗೆ ಅಪಮಾನ ಅವಮಾನಕ್ಕೆ ಕಾರಣ ಆಗ್ತಾರೆ. ಆದ್ದರಿಂದ ಕುಜನ ಸಮತೋಲನವಾಗಿ ಇಟ್ಟುಕೊಳ್ಳಬೇಕು. ಅದು ಯಾವ ರೀತಿ, ಯಾವುದರಲ್ಲಿದೆ, ಹೆಂಗೆ ನಾವು ನೋಡ್ಕೋಬೇಕು? ಗಂಡು ಹೆಣ್ಣಿಗೆ ಮದುವೆ ಸಮಯದಲ್ಲಿ ನೋಡ್ತಾರೆ. ಮದುವೆ ಸಮಯದಲ್ಲಿ ನೋಡೋದಲ್ಲ, ಮನುಷ್ಯನಿಗೆ ಹುಟ್ಟಿ ಅವನು 3 ತಿಂಗಳಲ್ಲೇ ಅವನಿಗೆ ಜಾತಕದಲ್ಲಿ ಕುಜ ಬಲ ಹೆಂಗಿದೆ ಅಂತ ನೋಡ್ಕೋಬೇಕು. ಕುಜ ಅಂದರೆ ಆ ಮನುಷ್ಯನಿಗೆ ಫಸ್ಟ್ ಶಕ್ತಿ, ಎನರ್ಜಿ. ಅವನು ಸಾಹಸ, ಧೈರ್ಯ, ಸಾಮರ್ಥ್ಯಗಳನ್ನು ನಾವು ಯಾವ ಗ್ರಹದಿಂದ ಅಳಿತೀವಿ ಅಂದರೆ ಮುಖ್ಯವಾಗಿ ಕುಜ ದೇವರಿಂದನೇ ಅಳಿತೀವಿ. ಆದ್ದರಿಂದ ಆ ಕುಜನನ್ನು ನಿಮ್ಮ ಜಾತಕದಲ್ಲಿ ಸರಿಯಾಗಿ ತಿಳ್ಕೊಂಡು ನೋಡಿ. ಯಾರಿಗೆ ಕುಜ ನೀಚ ದೋಷ ಇದ್ದರೆ, ರಕ್ತಹೀನತೆ, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇರುತ್ತೆ, ಅವ್ರು ಪ್ರತಿ ತಿಂಗಳ 3 ತಿಂಗಳಿಗೊಮ್ಮೆ ಚೆಕ್ ಮಾಡಿಸಿದ್ರೆ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದ್ದೇ ಇರುತ್ತೆ ಅವರಿಗೆ. ಮತ್ತು ಹೆಣ್ಮಕ್ಳಾದರೆ ಅವ್ರಿಗೆ ಮಂತ್ಲಿ ತೊಂದರೆಗಳು ಉಂಟಾಗಂಥದ್ದು ಕುಜದೇವ ತೋರಿಸೋಂಥ ಸಿಮ್ಟಮ್ಸ್ ಇವೆಲ್ಲ. ಮತ್ತು ರಕ್ತ ಸಂಬಂಧಿತ ಕಾಯಿಲೆಗಳು, ಅಲರ್ಜಿ ಆಗೋದು, ಮೈ ಮೇಲೆ ಗುಳ್ಳೆ ಆಗೋದು, ಈ ರಕ್ತ ವರ್ಣ ಕಾರಕ ಕುಜ ಅಂತ ಹೇಳ್ತೀವಿ. ಅದಕ್ಕೆ ಒಂದೊಂದು ಗ್ರಹಕ್ಕೂ ನಮ್ಮ ದೇಹದಲ್ಲಿರೋ ಎಲ್ಲ ಸ್ಪಾಟ್ಸ್ಗಳಿಗೂ ದೇವರು ಈ ಗ್ರಹಗತಿಗಳ ಅಧಿಪತಿಯಾಗಿ ಬಿಟ್ಟಿದ್ದಾನೆ. ಅವ್ರನ್ನ ನಾವು ನೋಡಿಕೊಂಡು ತಿಳ್ಕೊಂಡು ಸರಿಪಡಿಸ್ಬೇಕು. ಅದು ಸರಿಪಡಿಸ್ಕೊಳೋದ್ರಿಂದಾನೇ ಕುಜ ದೋಷ ಪರಿಹಾರ ಮಾಡ್ಕೋಬೋದು. ಕುಜ ದೋಷ ಅನ್ನೋದಕ್ಕೆ ದೋಷ ಅಂತ ಅನ್ಕೋಬೇಡಿ, ಶಕ್ತಿ ಸಾಮರ್ಥ್ಯಗಳನ್ನು ಅಳೆಯುವ ಒಂದು ಸಾಧನೆ ಅಂತ ನಾವು ಅನ್ಕೋಬೇಕು. ಇಲ್ಲಿ ಋಷಿಮುನಿಗಳು ಯಾರಿಗೂ ತೊಂದರೆ ಆಗಲಿ ಅಂತ ದೋಷ ಅಂತೇಳಿ ಭಯ ಬೀಳ್ಸಕ್ಕೆ ಮಾಡಿಲ್ಲ, ಮಾರ್ಗದರ್ಶನ ಅಂತ ಕೊಟ್ಟೋಗಿದ್ದಾರೆ ನಮಗೆ. ನಾವು ಅದನ್ನು ಆ ರೀತಿ ಬಿಂಬಿಸಿ ಆರಿಸಿ ಅವ್ರಿಗೆ ಭಯ ಅನ್ನೋದು ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಆ ಭಯ ಅಲ್ಲ ಇದು. ಯಾವುದೇ ಗ್ರಹ ನಿಮ್ಗೆ ಕೆಟ್ಟಿದೆ ಅಂದರೆ ಭಯ ಪಡಬೇಡಿ. ಮೊದಲಿಗೆ ಈಗ ಕಾಯಿಲೆ ಬಂದಿದ್ರೆ ಏನು ಮೆಡಿಸಿನ್ ತೊಗೊಂಡ್ರೆ ಹುಷಾರಾಗ್ತೀವಿ ನಾವು ಅಂತಿರಲ್ಲ, ಅದೇ ರೀತಿ ಯಾವ ಗ್ರಹ ಕೆಟ್ಟಿದೆ ಅಂದರೆ ಅದಕ್ಕೇನು ಮೆಡಿಷನ್ನು, ಅದಕ್ಕೇನು ಪರಿಹಾರ ಅಂತ ತಿಳ್ಕೊಂಡು ನಾವು ಆ ಗ್ರಹಗಳು, ಆ ಗ್ರಹಗಳ ಅಧಿಪತಿಗಳು, ಅಧಿದೇವತೆಗಳನ್ನು ಆರಾಧನೆ ಮಾಡ್ತಾ ಅದನ್ನು ನಾವು ಕ್ಷಮನ ಮಾಡ್ಕೊಂಡು ಹೋಗಬೇಕು. ಅದನ್ನು ಸರಿಪಡಿಸ್ಕೊಳೋದೇ ಗ್ರಹಗತಿಗಳ ದೋಷ ಅಂತ ಹೇಳ್ತೀವಿ ನಾವು. ಇಲ್ಲಿ ಯಾವ ರಾಶಿ, ಯಾವ ಲಗ್ನದಲ್ಲಿ ಗ್ರಹಗಳು ಇದ್ದರೆ ದೋಷ ಕುಜ ನೋಡಿ. ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದರೆ ನೀಚ ಆಗಿರ್ತಾನೆ, ಮಕರ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಉಚ್ಚ ನೀಚ ಅಂದ್ರೇನು ಅದ್ರ ಬಗ್ಗೆ ಮೊದಲು ತಿಳ್ಕೊಬೇಕಲ್ಲ ನಾವು. ಈ ಉಚ್ಚ ನೀಚ ಅಂದರೆ ಭೂಮಿಗೆ ಸಮೀಪಿಸಿದ ಗ್ರಹಗಳು ಉಚ್ಚರಾಗಿರುತ್ತಾರೆ. ಭೂಮಿಯಿಂದ ದೂರ ಹೋದ ಗ್ರಹಗಳು, ಆ ಸಮಯದಲ್ಲಿ ನೀವು ಹುಟ್ಟುವ ಸಮಯದಲ್ಲಿ ಭೂಮಿಯಿಂದ ದೂರ ಹೋದಾಗ ನೀಚತ್ವವನ್ನು ಪಡೆದಿರ್ತವೆ ನೋಡಿ. ಉಚ್ಚ ನೀಚ ಅಂತ ಹೇಳ್ತಾರೆ, ಅದ್ರ ಮೂಲ ಅರ್ಥನೇ ತಿಳಿಸಿರಲ್ಲ ನಮಗೆ. ಅದಕ್ಕೆ ಈ ರೀತಿ ನಾವು ಅದನ್ನು ಗ್ರಹಸ್ಥಿತಿ ತಿಳ್ಕೊಂಡು, ಮತ್ತು ಎಲ್ಲರಿಗೂ ಸಮಸ್ಯೆ ಇದೆಯಾ ಇಲ್ಲ, ಮತ್ತು ಯಾವುದೇ ಒಂದು ಕೇಂದ್ರ ಸ್ಥಾನಾಧಿಪತಿಗಳು ಅದ್ರ ಜೊತೆ ಸಂಯೋಗ ಆಗಿದ್ದರೆ ನೀಚ ಭಂಗ ಯೋಗ ಇರುತ್ತೆ, ಮತ್ತು ಪರಿವರ್ತನೆ ಯೋಗಗಳು ಇರುತ್ತೆ. ಇವು ಭಾಳ ಟೈಪ್ ಇದೆ. ಇದು ಶಾಸ್ತ್ರ ಒಂದೇ ಟೈಪ್ ಇಲ್ಲ, ಬರೀ ನೋಡೋಕ್ಕಷ್ಟೇ ನೀಚ ಅಂತ ಕಾಣ್ಬೋದು, ಉಚ್ಚ ಅಂತ ಕಾಣ್ಬೋದು. ಆದರೆ ಪರ್ಟಿಕ್ಯುಲರ್ ಡಿಗ್ರಿ, ಈ ಡಿಗ್ರಿಯಲ್ಲಿ ಈ ಗ್ರಹ ಇದ್ದರೆ ಪರಮೋಚ್ಚ ಆಗಿರ್ತಾನೆ, ಈ ಡಿಗ್ರಿಯಲ್ಲಿ ಈ ಗ್ರಹ ಇದ್ದರೆ ಪರಮ ನೀಚನಾಗಿರ್ತಾನೆ. ಅದನ್ನೆಲ್ಲ ತಿಳ್ಕೊಂಡು
ಇದನ್ನೆಲ್ಲ ಯಾರು ತಿಳ್ಕೊಬೇಕು? ನಮ್ಮ ಜಾತಕ, ನಮ್ಮ ಸಮಸ್ಯೆ ನಾವೇ ತಿಳ್ಕೊಬೇಕು. ನಾವು ಮೆಡಿಕಲ್ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಅದೇ ಪ್ರಕಾರ ನೀವು ಜ್ಯೋತಿಷ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟು ತಿಳ್ಕೊಂಡಿದ್ದೆ ಆದರೆ ಡಾಕ್ಟ್ರು ಕಾಯಿಲೆ ಬಂದಮೇಲೆ ಮೆಡಿಸಿನ್ ಕೊಡ್ತಾರೆ. ನಾವು ಬಿಫೋರ್ ಹೇಳ್ತೀವಿ ನಿಮಗೆ ಇದೇ ಕಾಯಿಲೆ ಉಲ್ಬಣ ಆಗುತ್ತೆ. ಎಲ್ಲಿ? ನಿಮ್ಮ ಷಷ್ಠಮ, ಅಷ್ಟಮ, ದ್ವಾದಶ, 6, 8, 12 ನಿಮ್ಮ ದುಸ್ಥಾನಗಳು ಅಂತ ಹೇಳ್ತೀವಿ ನಾವು. ಆ ಸ್ಥಾನಗಳ ಬಗ್ಗೆ ಅಧ್ಯಯನ ಹೆಚ್ಚು ಮಾಡಬೇಕು ನಾವು. ಲಾಭ ಕೊಡೋದು ಬಿಟ್ಬಿಡ್ಬೇಕು, ಲಾಭ ಕೊಡೋದು ಕೊಟ್ಟೇ ಕೊಡ್ತಾನೆ. ಈ ದುಸ್ಥಾನಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದರಿಂದ ಆಗಂಥ ಕಾಯಿಲೆಗಳು, ಯಾವ ಗ್ರಹ ಕೆಟ್ಟಿದೆ, ಯಾರು ನನಗೆ ಶತ್ರು, ಯಾರು ಮಿತ್ರರು, ಇದನ್ನು ತಿಳ್ಕೊಂಡು ನಾವು ಅದು ಸರಿಯಾಗಿ ಮಂತ್ರ ಆರಾಧನೆಗಳು ಮಾಡ್ತಾ ಹೋದರೆ, ಈ ಕುಜ ದೇವಂದು ಹೇಳ್ತಾ ಇದ್ದೀವಿ, ಕುಜನಿಗೆ ಏನು ಆರಾಧನೆ ಮಾಡಬೇಕು ಗುರುಗಳೇ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಕುಜ ಅಂದರೆ ಸುಬ್ರಹ್ಮಣ್ಯ ಆಗಿರ್ತಾನೆ, ಅಧಿದೇವತೆ. ಕುಜನ ದೇವನಿಗೆ ನಾವು ಫಸ್ಟ್ ಆರಂಭಕ್ಕೆ ಹೇಳಿದೆ ಧರಣಿ ಗರ್ಭ ಸಂಭೂತಂ ಅಂತ. ಪ್ರತಿ ಮಂಗಳವಾರ ಈ ಮಂತ್ರಗಳನ್ನು ಗುರುಗಳಿಂದ ಉಪದೇಶ ಪಡೆದು ಹೇಳ್ತಾ ಹೋದರೆ ನಿಮಗೆ ಬರೋಂಥ ಕಾಯಿಲೆ ಸಮಸ್ಯೆನ ತಡೆಯುತ್ತೆ. ಮತ್ತು ನೆಕ್ಸ್ಟ್ ಓಂ ಶರವಣ ಭವಾಯ ನಮಃ ಅಂತ ಪ್ರತಿನಿತ್ಯ ಹೇಳಿದ್ರೆ ಕುಜನ ಮತ್ತು ಸುಬ್ರಹ್ಮಣ್ಯನ ಪ್ರೀತಿಗೆ ಪಾತ್ರರಾಗಿ ನಿಮಗೆ ಕಾಯಿಲೆಗಳನ್ನು, ಆ ಸಮಸ್ಯೆಯಿಂದ ದೂರ ಮಾಡ್ತಾನೆ. ಈಗ ನಿಮಗೆ ಸಮಸ್ಯೆ ಇದೆ, ನಿಮ್ಮ ತಂದೆ ತಾಯಿಗಳು ಬಂದು ಕೇಳ್ತಾರೆ, ಅವರು ನಿಮಗೆ ಹೇಳೋದ್ರಾಗೆ ಅವ್ರು ಹೇಳೋ ರೀತಿ ಬದಲಾಗಿರುತ್ತೆ. ಅದಕ್ಕೆ ಯಾರಿಂದ ಯಾರು ಕೇಳಬೇಕು ಅವರೇ ಕೇಳಬೇಕು. ಕಾಯಿಲೆ ಬಂದರೆ ಮೆಡಿಸಿನ್ ತೊಗೋಬೇಕು. ನಮ್ಮಲ್ಲಿ ಬರ್ತಾರೆ ಮಗುಗೆ ಹಿಂಗೆ ಇದೆ ಸ್ವಾಮಿ ಅಂತ, ಆದರೆ ಪೇಷಂಟ್ ಇಲ್ಲದ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರಾ? ಅದೇ ರೀತಿ ಇದು ನಾವು ನಿಮಗೆ ತಿಳಿಸಿದಾಗ ಗುರು ಮುಖೇನ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ತಲೆಯಲ್ಲಿ ಹೋಗುತ್ತೆ ಅದು. ಆ ರೀತಿ ಯಾವ ಗ್ರಹ ಕೆಟ್ಟಿದೆ, ನನ್ನ ಜೀವನದಲ್ಲಿ ಯಾವ ರೀತಿ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಮೂಲ ಕಾರಣವನ್ನು ತಿಳಿದು ಸಮಸ್ಯೆಗಳನ್ನ ನೀವೇ ಹೇಳ್ಬಿಡ್ತೀರಿ, ನೀವು ಅಂದ್ಕೊಂಡಿರ್ತೀರಿ ಆ ಸಮಸ್ಯೆ ಇರಲ್ಲ. ಅಲ್ಲಿ ಗ್ರಹಗತಿಗಳ ದುಸ್ಥಿತಿಗಳು, ಕೆಟ್ಟ ಸ್ಥಿತಿಗಳನ್ನು ಅರಿತುಕೊಂಡು ಅದು ಸರಿಯಾಗಿ ಮಂತ್ರ ಉಪದೇಶ ಪಾರಾಯಣಗಳು ಮಾಡ್ತಾ ಹೋದರೆ ನೋಡಿ, ಕುಜಗ್ರಹ 1.5 ತಿಂಗಳೊಮ್ಮೆ ಚೇಂಜ್ ಆಗ್ತಾ ಇರ್ತಾನೆ. ಈ ತಿಂಗಳಲ್ಲಿ ಒಂದು ಪರ್ಟಿಕ್ಯುಲರ್ ತಿಂಗಳಲ್ಲಿ ನೀಚ ಸ್ಥಿತಿ ಬರ್ತಾನೆ. 1.5 ತಿಂಗಳ 45 ದಿವಸ ಇರ್ತಾರೆ ಅವರು. ಆ ಸಮಯದಲ್ಲಿ ಯಾರೇ ಜಾತದಲ್ಲಿ ನೀಚ ಇದ್ದರೆ ಅವ್ರಿಗೆ ಆ ಸಮಯದಲ್ಲಿ ದುರ್ಘಟನೆಗಳು ಆಗೋಂಥದ್ದು, ಅವ್ರಿಗೆ ಅನಾರೋಗ್ಯ ಆಗೋಂಥದ್ದು, ರಕ್ತಹೀನತೆ ಆಗೋಂಥದ್ದು ಬಿಫೋರ್ ದಟ್ಟೆ ಗೊತ್ತಾಗುತ್ತೆ ನಮಗೆ. ಈ ವರ್ಷದಲ್ಲಿ ಇಂಥ ದಿನಗಳಲ್ಲಿ ನಿಮಗೆ ಈ ಸಮಸ್ಯೆ ಬರುತ್ತೆ ಅನ್ನೋದು ಆ ಗ್ರಹಸ್ಥಿತಿ ಕಾರಣಗಳು ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಪಂಚಾಂಗ ಮತ್ತು ಟೆಲಿವಿಷನ್ನು ಮತ್ತು ಮೊಬೈಲು ಎಲ್ಲ ಈ ಸಾಧನಗಳಿಂದ ನಾವು ಮುಂಚಿತವಾಗಿ ಅಡ್ವಾನ್ಸ್ ತಿಳ್ಕೊಬೋದು. ಈಗ ಇವನ್ನೆಲ್ಲ ತಿಳ್ಕೊಂಡು ಕುಜ ದೇವ್ರನ್ನ ನೋಡಿ, ಮದುವೆಗೆ ಮುಖ್ಯವಾಗಿ ನೋಡೋದಲ್ಲ, ಮದುವೆ ಮುಂಚೆನೇ ನೀವು ಮದುವೆ ವಯಸ್ಸು 18 ಆರಂಭ ಆಯಿತು ಅಂದರೆ ಲಾಭ ಪಡೆಯೋ ಸಮಯ ಬಂದಿದೆ ಅನ್ಕೋಬೇಕು. ನಾವು ಹೋಗಿ ಇನ್ನೇನು ಸಮಸ್ಯೆ ಹೊಡಿಬೇಕು ಒಂದೇ ತಿಂಗಳಲ್ಲಿ ಇನ್ನು ಹೋಗಿ ನಾವು ಪರಿಹಾರ ಕೇಳಿದರೆ ಆಗಲ್ಲ. ನಾವು ಮುಂಚೆನೇ ತಿಳ್ಕೊಂಡು 3 ತಿಂಗಳ 6 ತಿಂಗಳ ವರ್ಷ ಅದ್ರ ಮುಂಚೆನೇ ಪರಿಹಾರ ಮಾಡಿಕೊಂಡು ವಿವಾಹ, ಮಕ್ಕಳು, ಮನೆ, ಮದುವೆ ಇವೆಲ್ಲ ಲಾಭಗಳು. ಇವನ್ನೆಲ್ಲ ನೀವು ಅರ್ಥಕೊಂಡು ಮುಂಚೆನೇ ಪರಿಹಾರ ಮಾಡಿಕೊಂಡ್ರೆ ಲಾಭ ಪಡೆಯೋಕೆ ನಿಮಗೆ ಅಗ್ರಗತಿಗಳು ಬಿಡ್ತಾವೆ, ಇಲ್ಲಾಂದರೆ ಬಿಡಲ್ಲ. ಮಾಡಿದ್ವಿ ಸ್ವಾಮಿ ಲಾಭ ಆಗಲಿಲ್ಲ ಅಂತೀರಿ, ಆದರೆ ಪೂಜೆ ಮಾಡೋದಿದೆ, ಕರ್ಮ ಅಷ್ಟೇ ಕಳೆಯುತ್ತೆ. ಆ ಗ್ರಹಗತಿಗಳು ನೀಚ ಸ್ಥಿತಿ ಬದಲಾಗಲ್ಲ. ಅದಕ್ಕೇನು ಮಾಡಬೇಕು? ಆ ಗ್ರಹಗಳ ಮಂತ್ರ ಉಪದೇಶನೂ ಕೊಡಬೇಕು. ನಾವು ಪೂಜಾರಿ ಕಡೆ ಹೋಗ್ಬಿಡ್ತೀವಿ, ಇಂಥ ಸಮಸ್ಯೆ ಇದೆ ನಂಗೆ ಪೂಜೆ ಮಾಡಿ ಅಂತ. ಅಲ್ಲೇ ಡಾಕ್ಟ್ರ್ ಮೆಡಿಸಿನ್ ಬರೆದು ಕೊಡ್ದೇ ಮೆಡಿಕಲ್ನವ್ರು ಹೆಂಗೆ ನಿಮ್ಮ ಮೆಡಿಸಿನ್ ಕೊಡ್ತಾರೆ? ಆ ರೀತಿ ನೀವು ಸರಿಯಾದ ಪಂಡಿತರನ್ನ ಸಂಪರ್ಕಿಸಿ ನಿಮ್ಮ ಸಮಸ್ಯೆ ಏನಿದೆ ತಿಳ್ಕೊಂಡು ಅದಕ್ಕೆ ಬರ್ಸ್ಕೊಂಡು ಹೋಗ್ಬೇಕು. ಈ ಸಮಯ ಜನ್ಮ ಲಗ್ನಾತ್ ಚತುರ್ಥ ಸ್ಥಾನೇ ಕುಜ ನೀಚ ದೋಷ ಪರಿಹಾರಾರ್ಥಂ ಅಂತ ಹೇಳಿದಾಗ ಮಾತ್ರ ಅಲ್ಲಿ ಪರಿಹಾರ ಸಿಗುತ್ತೆ. ಅದಕ್ಕೆ ಮಂತ್ರ ಉಪದೇಶವನ್ನು ಪಡಿಬೇಕು. ಆ ರೀತಿ ಒಂದೊಂದಾಗಿ ಸ್ಪಷ್ಟವಾಗಿ ನಿಮ್ಮ ಜೀವನವನ್ನು ನೀವೇ ತಿಳಿಯಿರಿ, ಅರ್ಥ ಮಾಡಿಕೊಂಡು ಸುಖಮಯ ಜೀವನವನ್ನು ನಡೆಸಿಕೊಳ್ಳಿ. ಮತ್ತು ಕುಜ ದೋಷವನ್ನು ಯಾವ್ಯಾವ ಇದರಿಂದ ನೋಡಬೇಕಂದ್ರೆ ಲಗ್ನದಿಂದ, ರಾಶಿಯಿಂದ, ಶುಕ್ರನಿಂದ. ಶುಕ್ರ ಅಂದರೆ ಸುಖ ಭೋಗ ಭಾಗ್ಯ ಕೊಡುವನು. ಶುಕ್ರನಿಗೆ ಕುಜ ಏನಾದರೂ ಸಂಯೋಗ ಆದರೆ ಮೃಗಾಷ್ಟಕ ದೋಷ ಉಂಟಾಗುತ್ತದೆ. ಜನ್ಮ ಲಗ್ನದಿಂದ 4ನೇ ಸ್ಥಾನದಲ್ಲಿ, ರಾಶಿಯಿಂದ 4ನೇ ಸ್ಥಾನದಲ್ಲಿದ್ದರೆ 4ನೇ ಕುಜ ದೋಷ ಅಂತ ಹೇಳ್ತೇವೆ ನಾವು. ಕೌಟುಂಬಿಕ ಕಲಹಗಳು ಉಂಟಾಗುತ್ತೆ. 1, 4, 7, 10 ಮೂಲ ತ್ರಿಕೋಣ ಕೇಂದ್ರ ಸ್ಥಾನಗಳು ಅಂತ ಹೇಳ್ತೇವೆ ನಾವು. 1, 4, 7, 10 ಕೇಂದ್ರ ಸ್ಥಾನಗಳು, 1, 5, 9 ಮೂಲ ತ್ರಿಕೋಣ ಸ್ಥಾನಗಳು. ಇವು ನಮಗೆ 4 ಪಿಲ್ಲರ್ ಇದ್ದಂಗೆ ಮನೆಗೆ, ನಮ್ಮ ಜಾತಕಕ್ಕೆ, ನಮ್ಮ ದೇಹಕ್ಕೆ ಇವು ಒಂದು 4 ಪಿಲ್ಲರ್ ಇದ್ದಂಗೆ.
ಇಲ್ಲೇನಾದರೂ ಅಶುಭ ಗ್ರಹಗಳು ಸಂಯೋಗ ಆದಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ ಅಂತ ಅಡ್ವಾನ್ಸ್ ಹೇಳುತ್ತೆ. ಮತ್ತು ಕುಜದೋಷ ಜನ್ಮ ಲಗ್ನದಿಂದ 2ನೇ ಸ್ಥಾನ, 4ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನ, ಈ ರೀತಿ ಸ್ಥಾನಗಳಿಂದ 3 ರೀತಿಯಲ್ಲಿ ಜನ್ಮ ಲಗ್ನ, ರಾಶಿ, ಶುಕ್ರನಿಂದ ತಿಳಿದು ಮುಂಚಿತವಾಗಿ ಪರಿಹಾರ ತಗೋಬೇಕು. ನೀವು ಮದುವೆ ಟೈಮ್ಗೆ ಹೋದ್ರೆ ಪರಿಹಾರ ಆಗಿರಲ್ಲ. ಅದು ಇನ್ನೇನು 1 ವಾರ 15 ದಿವಸ ಮದುವೆ ಇದೆ ಸ್ವಾಮಿ, ನಮ್ಮ ಪೂಜೆ ದೋಷ ಇದೆ ಮಾಡಿಕೊಡಿ ಅಂದರೆ ಅಲ್ಲಿ ಪರಿಹಾರ ಆಗಲ್ಲ. ಅದು ಇದು ಒಂಥರ ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗೆ, ಸ್ಲೋ ಆದರೆ ಪರ್ಮನೆಂಟ್ ಸಜೆಷನ್. ನೀವೇನು ಮಾಡ್ತೀರಿ, ಇಂಗ್ಲೀಷ್ ಮೆಡಿಸಿನ್ ಥರ ಒಂದೇ ತಿಂಗಳಲ್ಲಿದೆ ಪರಿಹಾರ ಮಾಡ್ಕೊತಾನೆ ಅಂದರೆ ಸಿಗಲ್ಲ ಪರಿಹಾರ. ದುಡ್ಡು ಕೊಟ್ಟಿರ್ತೀರಿ, ಖರ್ಚು ಮಾಡ್ತೀರಿ, ಆದರೆ ಪರಿಹಾರ ಸಿಗಲ್ಲ. ಇದನ್ನು ಮುಂಚಿತವಾಗೇ ತಿಳಿಬೇಕು. ಯಾವಾಗ ನಾವು 18 ವಯಸ್ಸು ಬಂದ್ವಿ ಅಂದರೆ ನಮ್ಮ ಲಾಭ ಪಡೆಯೋ ಸಮಯ ಬಂತು ಅಂತ ನಾವು ಅರ್ಥ ಮಾಡಿಕೊಂಡು ನಮ್ಮ ಇವೆಲ್ಲ ದೋಷಗಳನ್ನು ತಿಳ್ಕೊಂಡು ಜಾತಕವನ್ನು ಬರೆಸ್ಕೊಂಡು, ನೀವೊಂದು ಜಾತಕ ಖರ್ಚು ಮಾಡೋದು 500ರಿಂದ 1000. ಅದರಿಂದ ತಿಳಿಯೋದು ಇಡೀ ನಿಮ್ಮ ಜೀವನನೇ ತಿಳಿತೀರಿ. ನೋಡಿ, ಇಷ್ಟೆಲ್ಲ ಮಾಹಿತಿಗಳು ಒಂದೇ ಗ್ರಹಕ್ಕೆ ಇಷ್ಟು ಮಾಹಿತಿ ಇರಬೇಕಂದ್ರೆ ಇನ್ನು ಉಳಿದ ಗ್ರಹಗಳು ಯಾವ ರೀತಿ ಇರುತ್ತೆ, ಒಬ್ಬೊಬ್ಬರ ಫೇಸ್ ಕಟ್ ಹೆಂಗೆ ಬದಲಿ ಇದೆಯಲ್ಲ ಹಾಗೆ ಸಮಸ್ಯೆಗಳು ಬದಲಿ ಆಗಿರುತ್ತೆ. ದೇವರು ಒಬ್ಬರಂಗೆ ಇನ್ನೊಬ್ಬರು ಸೃಷ್ಟಿ ಮಾಡಿಲ್ಲ, ಅದೇ ರೀತಿ ಸಮಸ್ಯೆಗಳು ಬದಲಿ ಆಗಿರುತ್ತೆ. ನಾವು ಸಾವಿರಾರು ಜಾತಕ ನೋಡ್ತೀವಿ, ಸಾವಿರಾರು ಜಾತಕಗಳು ಬದಲಾಗಿರುತ್ತೆ. ಅದು ನಮಗೆ ಅಮೇಜಿಂಗ್ ಅನಿಸುತ್ತೆ, ದೇವ್ರು ಯಾವ ನಮ್ಮನ್ನ ಸೃಷ್ಟಿಕರ್ತಾ ಇದ್ದಾನೆ, ಇದನ್ನು ಯಾವ ರೀತಿಯೂ ಹೆಂಗೆ ಮಾಡಿದ್ದಾನೆ ಅನ್ನೋದು ನಮಗೆ ಆ ಕುಂಡ್ಲಿಗಳು ನೋಡ್ತಾ ನೋಡ್ತಾ ನಮಗೆ ಒಂಥರ ಅಮೇಜಿಂಗ್ ಅಂತ ಆಗುತ್ತೆ. ಆದ್ದರಿಂದ ಇವೆಲ್ಲ ತಿಳಿದುಕೊಂಡು ನೀವು ನಿಮ್ಮ ಸುಖಮಯ ಜೀವನಕ್ಕೆ ಮುಂಚಿತವಾಗಿ ನಿಮಗೆ ಬರೋಂಥ ಕಾಯಿಲೆ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲವನ್ನು ಸಂಪರ್ಕಿಸಿ ಈ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾರ್ಗದರ್ಶನ ಕೊಡಲಾಗುವುದು. ಧನ್ಯವಾದಗಳು. ಶಿವಾರ್ಪಣಮಸ್ತು.